ಓಎಂಸಿ ಕೇಸಲ್ಲಿ ಜನಾರ್ದನ್ ರೆಡ್ಡಿಗೆ ಬಿಗ್ ರಿಲೀಫ್ ಸಿಕ್ಕಿದೆ. ಜೈಲು ಶಿಕ್ಷೆಗೆ ತಡೆಯನ್ನ ಕೊಟ್ಟಿದೆ ತೆಲಂಗಾಣದ ಹೈಕೋರ್ಟ್. ಸಿಬಿಐ ವಿಶೇಷ ಕೋರ್ಟ್ ವಿಧಿಸಿದ್ದ ಶಿಕ್ಷೆಗೆ ತೆಲಂಗಾಣದ ಹೈಕೋರ್ಟ್ ಇದೀಗ ತಡೆಯನ್ನ ನೀಡಿದೆ. ಈ ಮುಖಾಂತರ ರೆಡ್ಡಿಗೆ ಬಿಗ್ ರಿಲೀಫ್ ಸಿಕ್ಕಂತಾಯ್ತು. ತೆಲಂಗಾಣ ಹೈಕೋರ್ಟ್ ಇಂದ ಜಾಮೀನನ್ನ ನೀಡಲಾಗಿದೆ. ಈ ಜಾಮೀನು ಕೊಡುವಂತ ಸಂದರ್ಭದಲ್ಲಿ ಕೆಲವೊಂದು ಷರತ್ತುಗಳನ್ನು ಕೂಡ ವಿಧಿಸಲಾಗಿದೆ. ಹಾಗಾದ್ರೆ ಏನ್ ಷರತ್ತನ್ನ ಕೋರ್ಟ್ ಹಾಕಿದೆ? ದೇಶ ಬಿಟ್ಟು ಹೋಗಬಾರದು ಅಂತೇಳಿ ರೆಡ್ಡಿಗೆ ಹೈಕೋರ್ಟ್ ತಾಕೀತನ್ನ ಮಾಡಿದೆ. ಜೊತೆಗೆ 10 ಲಕ್ಷದ 2 ಶ್ಯೂರಿಟಿಯನ್ನ ಸಲ್ಲಿಸೋದಕ್ಕೆ ಹೈಕೋರ್ಟ್ ಸೂಚನೆಯನ್ನ ಕೊಟ್ಟು ಜಾಮೀನನ್ನ ಮಂಜೂರು ಮಾಡಿದೆ. ಇನ್ನು ಓಬಳಾಪುರ ಮೈನಿಂಗ್ ಕೇಸಲ್ಲಿ 7 ವರ್ಷ ಜೈಲು ಶಿಕ್ಷೆ ಪ್ರಕಟವಾಗಿತ್ತು. 7 ವರ್ಷ ಜೈಲು ಶಿಕ್ಷೆಯನ್ನ ಹೈದರಾಬಾದ್ನ ಸಿಬಿಐ ವಿಶೇಷ ನ್ಯಾಯಾಲಯ ಪ್ರಕಟ ಮಾಡಿತು. ಸಿಬಿಐ ಕೋರ್ಟ್ ತೀರ್ಪಿನ ಬಳಿಕ ಗಾಲಿ ರೆಡ್ಡಿಯನ್ನ ಚಂಚಲ್ಗೂಡ ಜೈಲಲ್ಲಿ ಇಡಲಾಗಿತ್ತು. 7 ವರ್ಷ ಜೈಲು ಶಿಕ್ಷೆ ಹಿನ್ನೆಲೆಯಲ್ಲಿ ಶಾಸಕ ಸ್ಥಾನವನ್ನು ಕೂಡ ಅವರು ಕಳ್ಕೊಂಡಿದ್ರು, ಅನರ್ಹರಾಗಿದ್ರು. ಬಳಿಕ ಬೇರೆ ಅಕ್ರಮ ಗಣಿಗಾರಿಕೆ ಪ್ರಕರಣ ಸಂಬಂಧ ಕೋರ್ಟ್ಗೆ ಹಾಜರುಪಡಿಸೋದಕ್ಕೆ ಅನುಕೂಲ ಆಗಲಿ ಅಂತ ಹೇಳಿ ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲಿಗೆ ರೆಡ್ಡಿಯನ್ನ ಶಿಫ್ಟ್ ಮಾಡಲಾಗಿತ್ತು. ಸದ್ಯ ಬಿಜೆಪಿ ನಾಯಕ ಗಾಲಿ ಜನಾರ್ದನ್ ರೆಡ್ಡಿ ಪರಪ್ಪನ ಅಗ್ರಹಾರ ಜೈಲಲ್ಲಿ ಇದ್ದಾರೆ. ಮತ್ತೆ ಅವರಿಗೆ ಕೊಟ್ಟಂತ 7 ವರ್ಷಗಳ ಶಿಕ್ಷೆಗೆ ಇದೀಗ ತೆಲಂಗಾಣದ ಹೈಕೋರ್ಟ್ ತಡೆಯನ್ನ ಕೊಟ್ಟಿದೆ. ಜಾಮೀನನ್ನು ಷರತ್ತನ್ನ ವಿಧಿಸೋ ಮುಖಾಂತರ ಕೊಟ್ಟಿದೆ. ಈ ಮುಖಾಂತರ ರೆಡ್ಡಿಗೆ ಬಿಗ್ ರಿಲೀಫ್ ಸಿಕ್ಕಿದೆ. ಅಕ್ರಮ ಗಣಿಗಾರಿಕೆ ಪ್ರಕರಣದಲ್ಲಿ ಗಾಲಿ ಜನಾರ್ದನ್ ರೆಡ್ಡಿಗೆ ಇತ್ತೀಚೆಗೆ ದೊಡ್ಡ ಶಾಕ್ ಅನ್ನ ತೆಲಂಗಾಣದ ಸಿಬಿಐ ವಿಶೇಷ ನ್ಯಾಯಾಲಯ ಕೊಟ್ಟಿತ್ತು. 7 ವರ್ಷಗಳ ಕಾಲ ಶಿಕ್ಷೆ ಪ್ರಮಾಣವನ್ನ ಪ್ರಕಟ ಮಾಡಲಾಗಿತ್ತು. ಅದರ ಬೆನ್ನಲ್ಲೇ ತಮ್ಮ ಶಾಸಕ ಸ್ಥಾನವನ್ನು ಕೂಡ ರೆಡ್ಡಿ ಕಳ್ಕೊಂಡಿದ್ರು. ಆದರೆ ಇದೀಗ ತೆಲಂಗಾಣದ ಹೈಕೋರ್ಟ್ ಷರತ್ತುಬದ್ಧ ಜಾಮೀನನ್ನು ಅವರಿಗೆ ಕೊಟ್ಟಿದೆ.